ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪರಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ನೋಡ್ತಿದ್ದೀರಲ್ಲ ಆನ್ಸರ್ ಶೀಟ್. ಒಬ್ಬರು ಲೈಕ್ 2022 ನನ್ನ ಸ್ಟೂಡೆಂಟೇ, ಮ್ಯಾಥ್ಸ್ 100/100 ಬಂದಿತ್ತು. ಶಿ ವಾಸ್ ದ ಟಾಪರ್ ಇನ್ ಆರ್ ಸ್ಕೂಲ್. ಸೊ ಅವಳದು ಆನ್ಸರ್ ಶೀಟ್ ಇದು. ಆನ್ಸರ್ ಶೀಟು 100/100 ಅಂತಿದ್ದೀರಾ, ಟಾಪರ್ ಅಂತ ಫೈನ್ 100/100 ಅಂತಿದ್ದೀರಾ. ಬಟ್ ಇಲ್ಲಿ ನೋಡ್ರಿ 78 ಕಾಣಿಸ್ತಿದೆ. ಎಸ್, ಇನಿಷಿಯಲಿ ಏನು ಬಂತು, ಫಸ್ಟ್ ರಿಸಲ್ಟ್ ಬಂದಾಗ ಇಟ್ ವಾಸ್ 78. ಅಂದರೆ 78 ಅಂದರೆ 80ಗೆ 78. ಸೊ ಶಿ ಫೈನಲಿ ಸ್ಕೋರ್ಡ್ ಲೈಕ್ ಅಂದರೆ 98 ಅಂತ ಟೋಟಲ್ ಇಂಟರ್ನಲ್ಸ್ ಎಲ್ಲ ಸೇರಿ 98 ಆಗಿತ್ತು. ಬಟ್ ಶಿ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಸರ್ ಇಲ್ಲ, ನನಗೆ 98 ಅಲ್ಲ, ನನಗೆ 100 ಬಂದೇ ಬರುತ್ತೆ. 2 marks 98 ಇಂದ 100. ಸೊ ಆ ಕಾನ್ಫಿಡೆನ್ಸ್, ಐ ವಾಸ್ ವೆರಿ ಹ್ಯಾಪಿ ಫಾರ್ ದಟ್ ಕಾನ್ಫಿಡೆನ್ಸ್. ಬಿಕಾಸ್ ಪೇಪರ್ ತರಿಸಿದ್ಲು, ನನಗೆ ಕಳಿಸಿ ಕಾಲ್ ಮಾಡಿದ್ವಿ, ಸರ್ ಹಿಂಗೆ ಪೇಪರ್ ಕಳಿಸಿ ನೋಡ್ರಿ, ಚೆಕ್ ಮಾಡಿರಿ ಅಂತ. ಇಮ್ಮಿಡಿಯೇಟ್ಲಿ ಚೆಕ್ ಮಾಡಿದೆ. ಸೊ ಕ್ವಶನ್ ಓಪನ್ ಮಾಡಿದಾಗ ಓಕೆ ಇಲ್ಲಿತ್ತು. ಸೊ 20 ಸೆಕೆಂಡು 0 ಬಂದಿದೆ. ಸೊ ಏನಪ್ಪ 20 ಸೆಕೆಂಡು, ಸೊ ಏನು ಅಂಥದ್ದು ಅಂತ ನೋಡಿದಾಗ 20 ಸೆಕೆಂಡ್ ಕ್ವಶನ್ ಅವ್ರು ಕೇಳಿದ್ದು 2 ಪಾಯಿಂಟ್ ಕೊಟ್ಟಿದ್ರು, P and Q. ಫೈಂಡ್ ದ ಮಿಡ್ ಪಾಯಿಂಟ್. ಸಿಂಪಲ್, ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೋದು, ಸಾಲ್ವ್ ಮಾಡೋದು. ಆ್ಯಂಡ್ ಫಾರ್ಮುಲಾ ಎಲ್ಲ ಹಾಕಿ x1 + x2/2 y1 + y2/2 ವ್ಯಾಲ್ಯೂಸ್ ಹಾಕಿ ಕ್ಲೀನಾಗಿ ಎಲ್ಲ ಬರೆದು ಲಾಸ್ಟಲ್ಲೂ ಬರ್ದಿಲ್ಲ. ದೇರ್ ಫಾರ್ ದ ಮಿಡ್ ಪಾಯಿಂಟ್ ಆಫ್ P and Q ಈಸ್ 4,5. ಇಷ್ಟೆಲ್ಲ ಬರೆದ್ರು 0. ಸೊ ಇಮ್ಮಿಡಿಯೇಟ್ ಒಂದೇ ನಿಮಿಷದಲ್ಲಿ ಕಾಲ್ ಮಾಡಿದೆ ಮತ್ತೆ ವಾಪಸ್ ಹಾಕೋರಿ ವ್ಯಾಲ್ಯೂಷನ್ ಅಂತ ಹಾಕಿದ್ಲು. ಆ್ಯಂಡ್ ಎಸ್ ಆಬ್ವಿಯಸ್ಲಿ she got the 2 marks, so it became 100/100. She became one of our topper. ಅವಳೊಬ್ಳೆ ಅಲ್ಲ, ಬಿಕಾಸ್ that particular year ನಮ್ಮ ಸ್ಕೂಲಲ್ಲಿ ಲೈಕ್ we had 2 other people who had scored 99.2 and she became third person. So finally it was 3. So 3 ಜನ 99.2 ಸ್ಕೋರ್ ಮಾಡಿದ್ದು. And I was more happy because of her confidence that whatever she has written, so 98 ಇಂದ 100 again ಹೇಳಿದ್ನಲ್ಲ, so it's not that easy. So she had that confidence, ಇಲ್ಲ ನನಗೆ 100 ಬಂದೇ ಬರುತ್ತೆ because the practice. ನೋಡೋಣ. ಸೊ ಆಪ್ಷನ್ಸ್ MCQ ಕೊಟ್ಟಾಗ ಇಟ್ಸ್ ಇನ್ಸ್ಟೆಡ್ ಆಫ್ ಜಸ್ಟ್ ರೈಟಿಂಗ್ ABC, ಆಪ್ಷನ್ನು ಬರೀರಿ. ಆ್ಯಂಡ್ ಅಗೇನ್ ಕರೆಕ್ಟ್ ವ್ಯಾಲ್ಯೂ ಏನಿದೆ, ಇಟ್ಸ್ ಬೆಟರ್ ಟು ರೈಟ್. ಯು ವಿಲ್ ಬಿ ಹ್ಯಾವಿಂಗ್ ಟೈಮ್, ಇಟ್ಸ್ ನಾಟ್ ದಟ್ ಟೈಮ್ ಇರಲ್ಲ ಅಂತಲ್ಲ. ಸೊ ಬರೆದಾಗ ಒಂದು ವೇಳೆ ಏನೋ ಆಪ್ಷನ್ ಮಿಸ್ ಆಗಿ ಏನೋ ತಪ್ಪು ಬರ್ತದೆ ಅಥವಾ ಏನೋ ಇನ್ನೊಂದು ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನಾನು ಈಗ ಕರೆಕ್ಟಾಗಿ ಬರೀತಿದ್ದೇನಾ ಅಥವಾ ಸಿ ಕರೆಕ್ಟಾಗಿ ಬರೀತಿದ್ದೇನಾ. ಆ್ಯಂಡ್ ಒಂದೊಂದ್ಸಲ ಮಿಸ್ ಆಗಿ ಏನಾದರೂ ಬರೆದಿದ್ರು, ದೇರ್ ಆರ್ ಚಾನ್ಸಸ್ ದಟ್ ಓಕೆ ಎರಡರಲ್ಲಿ ಒಂದು ಚೆಕ್ ಮಾಡೋದು ಬೇಡ, ಆಗೋದು ಬೇಡ. ಬಟ್ ಬರಿಬೇಕಾದ್ರೆ ಕ್ಲೀನಾಗಿ ಬರೀರಿ. ಆ್ಯಂಡ್ ನೋಡಿ, ಒಂದಲ್ಲ 2 ಸಲ ನೋಡಿರಿ, ಲಾಸ್ಟಲ್ಲಿ ಚೆಕ್ ಮಾಡಿರಿ. ಚೆಕ್ ಮಾಡೋದಕ್ಕೆ ಟೈಮ್ ಇದ್ದೇ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ನೋ, ನಾನು ಕೆಲವೊಂದು ವೀಡಿಯೋಸಲ್ಲೂ ಹೇಳಿದ್ದೀನಿ ಹೆಂಗೆ ಟೈಮ್ ಸೇವ್ ಮಾಡ್ಬೋದು ಫಾರ್ ಫ್ಯೂ ಪರ್ಟಿಕ್ಯುಲರ್ ಥಿಂಗ್ಸ್, ಎಸ್ಪೆಷಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ. ನೋಡಿಲ್ಲ ಅಂದರೆ ವೀಡಿಯೋನೂ ಇದೆ ನೋಡಿರಿ. ಸೊ ದಟ್ ಕೆಲವೊಂದು ಕ್ವಶನ್ಸಲ್ಲಿ ಯು ಕ್ಯಾನ್ ಡೂ ಇಟ್ ಫಾಸ್ಟರ್, ಕರೆಕ್ಟ್, ಆ್ಯಂಡ್ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಸೊ ಟೈಮ್ ಸೇವ್ ಮಾಡಿದಾಗ ಅಟ್ ದ ಎಂಡ್ ಆಫ್ ದ ಪೇಪರ್ ಯು ವಿಲ್ ಬಿ ಹ್ಯಾವಿಂಗ್ ಪ್ಲೆಂಟಿ ಆಫ್ ಟೈಮ್ ವೇರ್ ಯು ಕ್ಯಾನ್ ರಿವ್ಯಾಲ್ಯೂಯೇಟ್. ಸೊ ಚೆಕ್ ಮಾಡ್ಕೋಬೋದು ಡೆಫಿನೆಟ್ಲಿ ಫಾರ್ ಶ್ಯೂರ್. ಆ್ಯಂಡ್ ನಿಮಗೆ ಇನ್ನೂ ಬೇಕು ಅಂದರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ದ ನೋಟಿಫಿಕೇಶನ್ಸ್, ಯು ವಿಲ್ ಬಿ ಗೆಟಿಂಗ್ ಮೋರ್ ವೀಡಿಯೋಸ್. ಇನ್ನೂ ವೀಡಿಯೋಸ್ ಮಾಡ್ತೀನಿ ವೇರ್ you can save time and at the same moment you can do it perfect, like correct ಮಾಡೋದಕ್ಕೆ. and time ಅಂತಿದ್ದೀನಿ ಯಾಕೆ ಅಂದರೆ ಟೈಮ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂ. ನಿಮಗೆ ಟೈಮ್ ಇದ್ದಾಗ ಯು ಕ್ಯಾನ್ ರೀಚೆಕ್ ಅಥವಾ ಬೇರೆ ಮೆಥಡಿಂದ ನೋಡ್ಬೋದು ವೆದರ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ ಆರ್ ರಾಂಗ್. ವೆರಿಫಿಕೇಶನ್ ಎಲ್ಲದಕ್ಕೂ ಬೇಕು ಟೈಮ್. ಅಗೇನ್ ಏನೇ ಬರೆದಾಗ ಇಟ್ಸ್ ಬೆಟರ್ ಟು ಅಂಡರ್ಲೈನ್, ಬಿಕಾಸ್ ಓಕೆ ದ ಮೂಮೆಂಟ್ ದೇ ಸಿ ದಿಸ್ ಇಲ್ಲಿ ಟಿಕ್ ಹೋಗುತ್ತೆ ಆ್ಯಂಡ್ ದೇ ನೋ ದಟ್ ಓಕೆ ದಿಸ್ ಇಸ್ ವೇರ್ ದಿಸ್ ವಾಟ್ ದ ರೈಟ್ ಆನ್ಸರ್ ಇಸ್. ಸೊ ದೇ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಟೈಮ್. ಸೊ ಎವ್ಯಾಲ್ಯೂಟರ್ಸ್ ಏನಿರ್ತಾರೆ, ಹೌದು ಎಲ್ಲಿ ಆನ್ಸರು ಇಷ್ಟೆಲ್ಲ ಓದಬೇಕು ಅಂತೆಲ್ಲ ಇದಕ್ಕೆ ಟಿಕ್ ಹಾಕ್ತಾರೆ, ನೆಕ್ಸ್ಟ್ ಹೋಗ್ತಿರ್ತಾರೆ. ಸೊ ನೀವು ಅವ್ರಿಗೆ ಎಷ್ಟು ಈಸಿ ಮಾಡ್ಕೊಡ್ತೀರೋ ನಿಮ್ಮ ಮಾರ್ಕ್ಸ್ ಅಷ್ಟು ಈಸಿಯಾಗಿ ಬರ್ತಿರುತ್ತೆ. ಬಟ್ ಅದಕ್ಕೇನು ನನಗೂ ಇನ್ನೂ ಗೊತ್ತಾಗಿಲ್ಲ ಯಾಕೆ ಅಂತ. ವೈ ಡಿಡ್ ಶಿ ಲೂಸ್ ಮಾರ್ಕ್ಸ್ ಫಾರ್ ದಟ್, ಇವನ್ ದೋ ಶಿ ಹ್ಯಾಡ್ ರಿಟನ್ ಸೊ ಕ್ಲೀನ್ಲಿ ಆ್ಯಂಡ್ ನೀಟ್ಲಿ ಆ್ಯಂಡ್ ಮೆನ್ಷನಿಂಗ್ ಎವ್ರಿಥಿಂಗ್ ಆ್ಯಂಡ್ ಪುಟಿಂಗ್ ಬಾಕ್ಸ್ ಎವ್ರಿಥಿಂಗ್, ನನಗೂ ಗೊತ್ತಿಲ್ಲ. ಆ್ಯಂಡ್ ಅಗೇನ್ ರಫ್ ವರ್ಕ್ ಅಂತ ಏನಿರುತ್ತೆ, ಲಾಸ್ಟಲ್ಲಿ ಕೆಳಗೆ ಸ್ಪೇಸ್ ಕೊಟ್ಟಿರ್ತಾರೆ, ಪ್ಲೀಸ್ ಯೂಸ್ ದಟ್ ಸ್ಪೇಸ್ ಫಾರ್ ರಫ್ ವರ್ಕ್. ಅಥವಾ ಲಾಸ್ಟ್ ಅಂದರೆ ಎಕ್ಸಾಮ್ ನಿಮ್ದೇನು ಟೋಟಲ್ ನಂಬರ್ ಆಫ್ ಪೇಜಸ್ ಇರುತ್ತೆ, ಲಾಸ್ಟಲ್ಲಿ ಒಂದು ಪೇಜಲ್ಲಿ ರಫ್ ವರ್ಕ್ ಅಂತ ಹಾಕಿ X ಮಾರ್ಕ್ ಅಂದರೆ X ಮಾರ್ಕ್ ಹಾಕಿ ಅಲ್ಲಿ ರಫ್ ವರ್ಕ್ ಮಾಡಿರಿ. ಪ್ಲೀಸ್ ಡೋಂಟ್ ಯೂಸ್ ಎನಿ ಸ್ಪೇಸ್ ಹಿಯರ್. ರೈಟ್ ಸೈಡ್ ಏನಿದೆ ಅಲ್ಲಿ ಸ್ಪೇಸ್ ಅದನ್ನು ಯೂಸ್ ಮಾಡಬೇಡ್ರಿ, ಬಿಕಾಸ್ ಕೆಳಗೆ ಕೊಟ್ಟಿದ್ದಾರೆ ರಫ್ ವರ್ಕ್. ಸೊ ಯೂಸ್ ದಿಸ್. ಆ್ಯಂಡ್ ಅಗೇನ್ ಸೊ ವ್ಯಾಲ್ಯೂಸ್ ಏನಿದೆ ಕ್ಲೀನಾಗಿ ಬರೀರಿ. ಸಿ ನೋಡ್ರಿ ಇಲ್ಲಿ ಏನಿದೆ, ಮೀಡಿಯನ್ ಇಸ್ ಇಲ್ಲಿ n = 3. ಓಕೆ ಏನು ವ್ಯಾಲ್ಯೂ ಆಯಿತು, ಮೀಡಿಯನ್. ಸೊ ಇದು ಬರೆದಾದ್ಮೇಲೆ ಅಂಡರ್ಲೈನ್ ಮಾಡಿರಿ ಅಥವಾ ಬಾಕ್ಸ್ ಹಾಕಿರಿ. ಸೊ ದಟ್ ಅಗೇನ್ ಅವ್ರಿಗೆ ಆನ್ಸರು ಕ್ಲೀನಾಗಿ ಈಸಿಯಾಗಿ ಸಿಕ್ಕಿದಷ್ಟು ಒಳ್ಳೆಯದು. ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, whenever you are writing any formula or whatever it might be, please write what the like the r, for example ಈಗ r. so r ಅಂದರೆ ಏನು, ರೇಡಿಯಸ್. l ಅಂದರೆ ಏನು, ಸ್ಲ್ಯಾಂಟ್ ಹೈಟ್. ಇಲ್ಲಿ ಬರೆದಿದ್ದಾರೆ. ಸೊ ದಟ್ ಈಸ್ ವೆರಿ ಗುಡ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಥಿಂಗ್ಸ್. ಸಿಮಿಲರ್ಲಿ ಯಾವುದೋ ಇನ್ನೊಂದು ಫಾರ್ಮುಲಾ ಬರೀತಾರ, ಸಮ್ ಆಫ್ nth ಟರ್ಮು. ಸೊ a ಅಂದರೆ ಏನು, d ಅಂದರೆ ಏನು, ಪ್ಲೀಸ್ ರೈಟ್ ಇಟ್. ಇಲ್ಲಿ ಇನ್ನೊಂದು ಯಾವುದೋ ಶೀಟಲ್ಲಿ ಇರಬೇಕು. ನೋಡಿ ಇಲ್ಲಿ ಫಸ್ಟ್ ಟರ್ಮ್ a, ಕಾಮನ್ ಡಿಫ್ರೆನ್ಸ್ D. So it's not just writing D. Okay, D is equal to A is equal to ಅಲ್ಲ. A ಅಂದರೆ ಏನು, D ಅಂದರೆ ಏನು ರೆಪ್ರೆಸೆಂಟ್ ಮಾಡಿರಿ, ಬರೀರಿ. ವಾಟ್ ಡಸ್ ದೋಸ್ ಟರ್ಮ್ಸ್ ಮೀನ್.
ಫೈನಲಿ ಬರದಾದ್ಮೇಲೆ 30th ಟರ್ಮ್, ಸೊ ಜಸ್ಟ್ A30 is equal to 92 ಅಂತ ಬರುತ್ತೆ, ನಡೀತೈತೆ. ಬಟ್ ರೈಟಿಂಗ್ ದಿಸ್ ಈಸ್ ಇವನ್ ಮೋರ್ ಬೆಟರ್. ದ ರೆಪ್ರೆಸೆಂಟೇಷನ್ ಮ್ಯಾಟರ್ಸ್. ಅಗೇನ್ ಬರದಾದ್ಮೇಲೆ ಓಕೆ, ಇಲ್ಲಿಂದಾನೆ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬಿಟ್ಟು, ಬಿಕಾಸ್ ಯು ಹ್ಯಾವ್ ಪ್ಲೆಂಟಿ ಆಫ್ ಪೇಜಸ್ ಇದೆ. ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಇಟ್ ಡಸ್ ನಾಟ್ ಲುಕ್ ಗುಡ್. ಸೊ ನೆಕ್ಸ್ಟ್ ಪೇಜಲ್ಲಿ ಬರೀರಿ, ಸೊ ದಟ್ ಎವ್ರಿಥಿಂಗ್ ಫಿಟ್ಸ್ ಇನ್ ಟು ಒನ್ ಸಿಂಗಲ್ ಪೇಜ್. ಆ್ಯಂಡ್ ಅಗೇನ್ ಎವ್ಯಾಲ್ಯೂಟರ್ಗೂ ಆಯಿತು, ಇವನ್ ಫಾರ್ ಯು ಇಟ್ಸ್ ಈಸಿ, ಬಿಕಾಸ್ ಇಲ್ಲಿ D is equal to 5 ಅಂತ ಬಂದಿದೆ. ಸೊ ಅದೇ ಏನಾದರೂ D is equal to 5 ಇಲ್ಲಿ ಬಂದು ನೆಕ್ಸ್ಟ್ ಪೇಜಲ್ಲಿ ನೀವು D is equal to 5 ಅಂತ ಹಾಕಬೇಕು ಅಂದರೆ ಹಿಂದೆ ತಿರುಗಿಸ್ಬೇಕು. ಕೆಲವೊಂದ್ಸಲ ತಿರುಗಿಸ್ಬೇಕಾದ್ರೇ D is equal to 5 ಇರೋದು 15 ಆಗ್ಬಿಡುತ್ತೆ. ಯಾಕಂದ್ರೆ ವಿ ಆರ್ ಹ್ಯೂಮನ್ಸ್, ವಿ ಆರ್ ನಾಟ್ ಮಿಷಿನ್ಸ್. ಸೊ ಬರಿಬೇಕಾದ್ರೆ ಓಕೆ D is equal to 5, ಹಿಂದಿನ ಪೇಜಲ್ಲಿ D is equal to 5 ಇತ್ತು, ನೆಕ್ಸ್ಟ್ ಪೇಜ್ ಬರಬೇಕಾದ್ರೆ ಏನೋ ಯೋಚನೆ ಮಾಡಿ ಏನೋ ಆಗಿ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಬೆಟರ್ ಟು ಪುಟ್ ಎವ್ರಿಥಿಂಗ್ ಇನ್ ಟು ಒನ್ ಪೇಜ್. ಡೋಂಟ್ ಮಿಕ್ಸ್ ಅಪ್, ಅಂದರೆ ಹಿಂದೆ ಒಂದಷ್ಟು ಮುಂದೆ ಒಂದಷ್ಟು ಇನ್ನೊಂದೆಲ್ಲೋ ಮಾಡಬೇಡ್ರಿ, ಎಲ್ಲ ಒಂದು ಪೇಜಲ್ಲಿ ಇರಲಿ. ಒಂದು ವೇಳೆ ಆಗಿಲ್ಲ ಫೈನ್, ಇಲ್ಲಿ ಅನಿವಾರ್ಯ. ಆ್ಯಂಡ್ ಅಗೇನ್ ಇಲ್ಲಿ ಇದನ್ನೇ ರಫ್ ವರ್ಕಲ್ಲಿ ಬರೆಯೋಕೆ ಹೋಗ್ಬೇಡ್ರಿ. ರಫ್ ವರ್ಕ್ ಸ್ಪೇಸ್ ಏನಿದೆ ಇಟ್ ಇಸ್ ಓನ್ಲಿ ಫಾರ್ ರಫ್ ವರ್ಕ್. ಇಫ್ ಯು ಡೋಂಟ್ ಹ್ಯಾವ್ ಸ್ಪೇಸ್ ಪುಟ್ ಇಟ್ ಇನ್ ನೆಕ್ಸ್ಟ್ ಪೇಜ್, ನೋ ವರೀಸ್. ಆ್ಯಂಡ್ ನೆಕ್ಸ್ಟ್ ಪೇಜ್ ಹೋದಾಗ ಅಗೇನ್ ಕ್ರಾಸ್ ವೆರಿಫೈ ಒನ್ಸ್ ಅಗೇನ್. ಸೊ ದಿಸ್ ಈಸ್ ಕರೆಕ್ಟ್ ಆ್ಯಂಡ್ ಶಿ ಗಾಟ್ ಮಾರ್ಕ್ಸ್. ಅಗೇನ್ ಹೇಳಿದ್ನಲ್ಲ, ಏನು ಕೊಟ್ಟಿದ್ದಾರೆ ಬರೀರಿ, ರೈಟ್ ಇಟ್ ಇನ್ ವರ್ಡ್ಸ್, ಇಟ್ಸ್ ಆಲ್ವೇಸ್ ಗುಡ್. ಡಯಾಗ್ರಾಮ್ ಕೇಳಿಲ್ಲ ಅಂದ್ರೆ ಇಟ್ಸ್ ಬೆಟರ್ ಟು ರೈಟ್, ಬಿಕಾಸ್ ನಿಮಗೆ ಮಿಸ್ಟೇಕ್ ಮಾಡೋದು ಒಂದು ಚಾನ್ಸಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಥಿಂಗ್ಸ್ ವಿಲ್ ಬಿ ಹಿಯರ್. ಸೊ ಇಲ್ಲೇ ಇದ್ದಾಗ ಯು ಕ್ಯಾನ್ ಸೇ ಆರ್ ವೆರಿಫೈ, ಓಕೆ ಏನು ತೊಗೊಂಡಿದ್ದೀನಿ, ಇಫ್ ಐ ಟೇಕನ್ ಕರೆಕ್ಟ್ ಆರ್ ರಾಂಗ್, ಇನ್ಸ್ಟೆಡ್ ಆಫ್ ಅನಲೈಸಿಂಗ್ ಆರ್ ಜಸ್ಟ್ ಥಿಂಕಿಂಗ್ ಇನ್ ಬ್ರೈನ್, ಓಕೆ ಇದು ಪುಟ್ ಇಟ್ ಆನ್ ದ ಪೇಪರ್. ಸೊ ಪೇಪರಲ್ಲಿ ಹಾಕ್ರಿ, ಬರೀರಿ, ಹ್ಯಾವ್ ಸ್ಪೇಸ್. ಇಲ್ಲ ಆಗಿಲ್ಲ ಅಂದ್ರೆ ರಫ್ ವರ್ಕ್. ಇನ್ ಕೇಸ್ ಇಫ್ ದೇ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಡಯಾಗ್ರಾಮ್ಸ್, ನೋ ವರೀಸ್. ಸೊ ಇಲ್ಲಿ ಕೆಳಗೆ ರಫ್ ವರ್ಕ್ ಅಂತ ಹಾಕ್ರಿ, ರಫ್ ವರ್ಕಲ್ಲಿ ಡಯಾಗ್ರಾಮ್ ಹಾಕ್ರಿ. ಒಟ್ಟು ವಾಟ್ ಎವರ್ ಇಸ್ ದೇರ್, ಜಸ್ಟ್ ಡೋಂಟ್ ಅಸ್ಯೂಮ್ ಥಿಂಗ್ಸ್, ಪುಟ್ ಇಟ್ ಆನ್ ಪೇಪರ್, ಬರೀರಿ. ನೆಕ್ಸ್ಟ್ ಓಕೆ, ಎಲ್ಲ ಫಾರ್ಮುಲಾಸ್ ನೋಡಿರಿ. ಬ್ರ್ಯಾಕೆಟ್ ಹಾಕಬೇಕಾದ್ರೆ ಕ್ಲೀನಾಗಿ ಹಾಕ್ರಿ. ಆ್ಯಂಡ್ ಕಾಮ ಎಲ್ಲಿದೆ ಫಾರ್ಮುಲಾಸ್ ಬರೀರಿ. ಪ್ಲೀಸ್ ರೈಟ್ ಫಾರ್ಮುಲಾಸ್ ವೆರ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಆ್ಯಂಡ್ ಅಗೇನ್ ಸಿ ನೋಡಿ ಸ್ಟ್ಯಾಟಿಸ್ಟಿಕ್ಸು. ಸೊ ಇನ್ಸ್ಟೆಡ್ ಆಫ್ ಪುಟಿಂಗ್ ಇನ್ ದ ಪ್ರೀವಿಯಸ್ ಪೇಜ್, ನೆಕ್ಸ್ಟ್ ಪೇಜಲ್ಲಿ ಹಾಕಿದಾಗ ದ ಟೇಬಲ್ ಅಲ್ಲೇ ಇರುತ್ತೆ. ಸೊ ಕೆಳಗೆ ಏನು ವ್ಯಾಲ್ಯೂಸ್ ಇರುತ್ತೆ ಯು ಕುಡ್ ಟೇಕ್ ಇಮಿಡಿಯೇಟ್ಲಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಥಿಯರಮ್ಸ್ ಆಯಿತು ಅಥವಾ ಯಾವುದೋ ಕ್ವಶನ್ ಡಯಾಗ್ರಾಮ್ಸ್ ಕೇಳಿದ್ರು, ಕ್ವಶನ್ ಡಯಾಗ್ರಾಮ್ಸು ಫೈನ್, ಬಿಕಾಸ್ ನಿಮ್ಗೆ ಏನು ಕ್ವಶನ್ ಬರುತ್ತೆ ಅಂತ ಯು ಕೆನಾಟ್ ಎಕ್ಸ್ಪೆಕ್ಟ್. ಬಟ್ ಅಟ್ಲೀಸ್ಟ್ ಥಿಯರಮ್ ಕೊಟ್ಟಾಗ ಪ್ರಾಕ್ಟೀಸ್ ಮಾಡಿ ಇನ್ ಸಚ್ ಎ ವೇ ದಟ್ ನಾನು ಡಯಾಗ್ರಾಮ್ ರೈಟ್ ಸೈಡ್ ಹಾಕ್ತೆ ಅಂದರೆ ಲೆಫ್ಟ್ ಸೈಡ್ ಇಲ್ಲಿ ತನಕ ಬರಿಬೋದು. ಪ್ರಾಕ್ಟೀಸ್ ಮಾಡಿ. ಸೊ ದಟ್ ದಿಸ್ ಎವ್ರಿಥಿಂಗ್ ವೆನ್ ಇಟ್ ಕಮ್ಸ್ ಇನ್ ಟು ಸಿಂಗಲ್ ಪೇಜ್ ಅಥವಾ ಕ್ಲೀನಾಗಿ ಕಾಣಿಸ್ದಾಗ ನಿಮಗೂ ಮಿಸ್ಟೇಕ್ಸ್ ಮಾಡೋದು ಕಮ್ಮಿ. ಆ್ಯಂಡ್ ವಿಲ್ ಬಿ ಮೋರ್ ಕಾನ್ಫಿಡೆಂಟ್, ಓಕೆ ನಾನು ಏನು ಬರ್ತೀನೋ ದಿಸ್ ಇಸ್ ಕರೆಕ್ಟ್ ಆ್ಯಂಡ್ ಐ ವಿಲ್ ಗೆಟ್ ಫಾರ್ ಶ್ಯೂರ್ ಫುಲ್ ಮಾರ್ಕ್ಸ್ ಹಿಯರ್. ಸೊ ನಮ್ಮ ಥಿಯರಮ್ಸ್ ಆ್ಯಂಡ್ ಫ್ಯೂ ಕ್ವಶನ್ಸ್ ಆರ್ ವೇರ್ ಯು ಕೆನಾಟ್ ಲೂಸ್ ಮಾರ್ಕ್ಸ್. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ತನ ಇಲ್ಲಿ ಬಂತು. ಓಕೆ, ಪ್ರೂಫ್ ಏನಿದೆ ನೆಕ್ಸ್ಟ್ ಲೈನಲ್ಲಿ ಬಂತು. ಸೊ ದಟ್ ಶಿ ಕುಡ್ ಎಕ್ಸ್ಪ್ಯಾಂಡ್ ಇನ್ ದಿಸ್ ಪಾರ್ಟ್. ಅದ್ರ ಮೇಲೆ ಏನಿದೆ ಡಯಾಗ್ರಾಮ್ ಇದೆ. ಸಿಮಿಲರ್ಲಿ ಅಗೇನ್ ಇನ್ನೊಂದು ಥಿಯರಮ್ ಇದೆ, ಫೈನ್ ಅಲ್ಲಿ ನೆಕ್ಸ್ಟ್ ಬರ್ತೇನೆ. ಬಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಅಗೇನ್ AB ಅಂದರೆ ಏನು, ಈ ಟವರ್ CD ಅನ್ನೋದು ಒಂದು ಟವರು, AB ಅಂದರೆ ಏನು ಬಿಲ್ಡಿಂಗು. ಸೊ ಎಲ್ಲ ಕ್ಲೀನಾಗಿ ಬರ್ತಿದೆ. ಸೊ ಇವನ್ ವೆನ್ ಯು ಆರ್ ವೆರಿಫೈಯಿಂಗ್ ಯು ವಿಲ್ ನೋ ವಾಟ್ ಈಸ್ AB. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಓಕೆ ನಾನು AB ಏನು ತೊಗೊಂಡೆ ಅಥವಾ CD ಏನು ತೊಗೊಂಡೆ. ಯು ಡೋಂಟ್ ಹ್ಯಾವ್ ಟು ಥಿಂಕ್ ವೆನ್ ಯು ಆರ್ ವೆರಿಫೈಯಿಂಗ್. ಇಲ್ಲಿ ಬರೆದಾಗ ದ ಮೂಮೆಂಟ್ ಯು ಸಿ ಓಕೆ ಯು ಕ್ಯಾನ್ ಕ್ರಾಸ್ ವೆರಿಫೈ. ದಿಸ್ ಅಗೇನ್ ಡ್ಯೂರಿಂಗ್ ವೆರಿಫಿಕೇಶನ್ ದಿಸ್ ಸೇವ್ಸ್ ಟೈಮ್ ಆ್ಯಂಡ್ ಯು ವಿಲ್ ಬಿ ಮೋರ್ ಪರ್ಫೆಕ್ಟ್ ರಾದರ್ ದನ್ ಜಸ್ಟ್ ಓಕೆ ಇದು ಬರೀದೆ ನಾನು CD ಏನೋ ತೊಗೊಂಡೆ ಮತ್ತೆ ಕ್ವಶನ್ ಓದಬೇಕು, CD ಏನಪ್ಪ, ಹೈಟ್ ಏನಪ್ಪ, ಏನು ಕೇಳಿದ್ದಾರೆ. ಬರೀರಿ. ಲುಕ್ ವೈಸ್ ಆಲ್ಸೋ ಇಟ್ ಈಸ್ ಸೊ ಇಂಪ್ರೆಸಿವ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಾರ್ ಯು ಆಲ್ಸೋ ಇಟ್ ಬಿಕಮ್ಸ್ ಈಸಿ. ಕನ್ಸ್ಟ್ರಕ್ಷನ್ ನಿಮಗೆಲ್ಲ ಸಮ್ಟೈಮ್ಸ್ ಮಿಸ್ಟೇಕ್ ಹ್ಯಾಪನ್ಸ್, ಸೊ ಡೋಂಟ್ ವರಿ ಅಬೌಟ್ ದಟ್. ಆದಾಗ ಸಿ ನೋಡಿ ರಫ್ ವರ್ಕ್ ಅಲ್ಲೇ ಆಯಿತು ಅಂದರೆ ಇಟ್ಸ್ ಬೆಟರ್. ಇಲ್ಲಿ ಥಿಯರಮ್ ಅಗೇನ್ ಗಿವನ್ ಡಯಾಗ್ರಾಮು ದಿಸ್ ಟುಕ್ ದಿಸ್ ಪ್ಲೇಸ್. ನೆಕ್ಸ್ಟ್ ಏನಿದೆ ಟು ಪ್ರೂವ್ ಅಂದಾಗ ಇಟ್ ಎಕ್ಸ್ಪ್ಯಾಂಡೆಡ್ ಸೊ ದಟ್ ಈ ಒಂದು ಕಂಪ್ಲೀಟ್ ಏರಿಯಾ ಶಿ ವುಡ್ ಯೂಸ್. ದಟ್ಸ್ ವಾಟ್ ಇಫ್ ಯು ಪ್ರಾಕ್ಟೀಸ್ ಯು ವಿಲ್ ಗೆಟ್ ಟು ನೋ ಓಕೆ ಯಾವ ಸ್ಪೇಸು ಎಷ್ಟು ಸ್ಪೇಸ್ ಬೇಕು, ವಾಟ್ ಈಸ್ ದ ರಿಮೈನಿಂಗ್ ಸ್ಪೇಸ್ ದಟ್ ಐ ಕ್ಯಾನ್ ಯೂಸ್ ಸೊ ದಟ್ ಇವನ್ ಇಫ್ ಇಟ್ ಎಕ್ಸ್ಪ್ಯಾಂಡ್ಸ್ ಇಟ್ ಡಸ್ ನಾಟ್ ಗೆಟ್ ಇನ್ ಟು ದ ಇಮೇಜ್ ಅಥವಾ ನಾನು ಕೆಳಗೆ ಬರೀಬೇಕು. ಮತ್ತೆ ಪ್ರಾಕ್ಟೀಸ್ ಮಾಡಿರಿ. ದೀಸ್ ಆರ್ ಸಮ್ ಆಫ್ ದ ಲೈಕ್ ರಿಪೀಟೇಟಿವ್ ಕ್ವಶನ್ಸ್ ಅಥವಾ ಗ್ಯಾರಂಟಿ ಕ್ವಶನ್ಸ್ ಅಂತ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಸೊ ದಟ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇದನ್ನು ಬರೀಬೇಕು ಅಂದರೆ ನೀವು ಡಯಾಗ್ರಾಮ್ ಹಾಕಿ ಓಕೆ ಇಲ್ಲಿ ಡಯಾಗ್ರಾಮ್ ಹಾಕ್ಲಾ ಇಲ್ಲಿ ಬರೀಲೋ ಏನು ಅಲ್ಲಿ ಎಕ್ಸಾಮಲ್ಲಿ ಯೋಚನೆ ಮಾಡೋದಕ್ಕಾಗಲ್ಲ. ನಿಮಗೆಲ್ಲ ಇದು ಗೊತ್ತಿತ್ತು ಅಂದರೆ ದಿಸ್ ಇಸ್ ದ ಕ್ವಶನ್ಸ್, ದಿಸ್ ಆರ್ ದ ಟೈಪ್ ಆಫ್ ಕ್ವಶನ್ಸ್ ವೇರ್ ಯು ಕ್ಯಾನ್ ಸೇವ್ ಟೈಮ್ ಆ್ಯಂಡ್ ಯೂಸ್ ಇಟ್ ಫಾರ್ ಸಮ್ ಅದರ್ ಥಿಂಗ್ಸ್. ಓಕೆ, ಇದು ಆ್ಯಂಗಲ್ ಆಫ್ ಎಲಿವೇಶನ್ ಏನು, ಡಿಪ್ರೆಷನ್ ಏನು ಬರೀರಿ. ಆ್ಯಂಡ್ ಅಗೇನ್ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಲಾಸ್ಟಲ್ಲಿ ಸೆಂಟೆನ್ಸಸ್ ಬರೀರಿ, ಕಂಪ್ಲೀಟ್ ಸೆಂಟೆನ್ಸು ಆ್ಯಂಡ್ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ ರಫ್ ವರ್ಕ್ ಅಂತ ಲಾಸ್ಟಲ್ಲಿ ಬರೀರಿ ಸೊ ದಟ್ ಏನೇ ಇದ್ರೂ ಯು ಕ್ಯಾನ್ ಯೂಸ್ ದಟ್ ಸ್ಪೇಸ್ ಫಾರ್ ರಫ್ ಇನ್ಸ್ಟೆಡ್ ಆಫ್ ಪುಟಿಂಗ್ ಎವ್ರಿಥಿಂಗ್ ಇಲ್ಲೆಲ್ಲೋ ಬರೋದೆ ಇಲ್ಲೆಲ್ಲೋ ರಫ್ ವರ್ಕ್ ಮಾಡಿದೆ ಇಟ್ ಡಸಂಟ್ ಲುಕ್ ಗುಡ್. ಸೊ ಲಾಸ್ಟಲ್ಲಿ ಏನಿದೆ ಅಥವಾ ಕೆಳಗೆ ಏನಿದೆ ಯೂಸ್ ದಟ್ ಫಾರ್ ರಫ್ ವರ್ಕ್ ಆ್ಯಂಡ್ ಐ ವಾಂಟ್ more and more such papers next year. So I will be hoping for that.
ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕಿರಿ ಏನೇ ಬೇಕಿದ್ರು. ಆ್ಯಂಡ್ ಫಾರ್ ಶೋರ್ ಐ ವಿಲ್ ಬಿ ಮೇಕಿಂಗ್ ಸೈನ್ಸ್. ನಮ್ಮದು ಸ್ಟೂಡೆಂಟ್ದು ಅನ್ನೋಷ್ಟು ಇನ್ನೊಬ್ಳು ಸ್ಟೂಡೆಂಟ್ ಇದ್ದಾರೆ, ಸೊ ಅವ್ರದ್ದು ಸೈನ್ಸ್ 100 ಬಂದಿತ್ತು, ಅದನ್ನು ತೋರಿಸ್ತೀನಿ ಹೆಂಗೆ ಅಂತ. ವಾಟ್ ಶಿ ಹ್ಯಾಡ್ ರಿಟನ್ ಸೇಮ್ ಇಯರ್. ಸೊ ಕ್ಲಾಸ್ಮೇಟ್ಸು. ಸೊ ಇಫ್ ಯು ವಾಂಟ್ ಎನಿಥಿಂಗ್, ಪ್ಲೀಸ್ ಡ್ರಾಪ್ ಎ ಕಮೆಂಟ್. I hope you like this video. Thank you. Keep practicing, and I want more such papers next year. Thank you. Jai Hind, Jai Karnataka.